ರಾಜ್ಯಪಾಲರನ್ನ ನಾನು ಅರಗದ ಜ್ಞಾನೇಂದ್ರ ಅವರು ನಮ್ಮ ಜೀವರಾಜ್ ಅವರು ಭೇಟಿ ಮಾಡಿ ಸಂವಿಧಾನದ ಪ್ರಕಾರ ಚುನಾವಣಾ ಆಯೋಗ ಜೀವರಾಜ್ ಅವರು ಗೆದ್ದಿದ್ದಾರೆ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇಲ್ಲಿ ಸರ್ಟಿಫಿಕೇಟ್ ಇದೆ ನೋಡಿ, ಜೀವರಾಜ್ ಅವರಿಗೆ ಕೊಟ್ಟಿರುವಂತ ಸರ್ಟಿಫಿಕೇಟ್ ಇದೆ. ಚುನಾವಣಾ ಆಯೋಗ ಸಂವಿಧಾನದತ್ತವಾದಂಥ ಚುನಾವಣಾ ಆಯೋಗ ಮುಖ್ಯಮಂತ್ರಿಗೂ ಇದೇ ಸರ್ಟಿಫಿಕೇಟೇ ಕೊಟ್ಟಿರೋದು, ಮುಖ್ಯಮಂತ್ರಿಗೂ. ಸೊ ಅವ್ರು ಕೊಟ್ಟಿರೋದ್ರಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ. ಇಲ್ಲ ಅಂದ್ರೆ ಸಿದ್ದರಾಮಯ್ಯನೂ ಮುಖ್ಯಮಂತ್ರಿ ಇಲ್ಲ, ಈ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ. ಅದಾದ್ಮೇಲೆ ರಾಜ್ಯದ ಗೆಜೆಟ್ ಅಲ್ಲಿ, ಕರ್ನಾಟಕ ಸರ್ಕಾರದ ಗೆಜೆಟ್, ಅದರಲ್ಲೂ ಜೀವರಾಜ್ ಅವರು ಎಲೆಕ್ಟ್ ಆಗಿದ್ದಾರೆ ಅಂತ ಸರ್ಟಿಫಿಕೇಟ್ ಬಂದಿದೆ. ರಾಜ್ಯಪತ್ರ ಅಧಿಕೃತವಾಗಿ ಪ್ರಕಟಿಸಲಾಗುವುದು, ವಿಶೇಷ ರಾಜ್ಯಪತ್ರ ಇದರಲ್ಲೂ ಆಗಿದೆ. ಅಂದ್ರೆ ಸಂವಿಧಾನದತ್ತವಾಗಿ ಗೆಜೆಟ್ ಆಗಿದೆ, ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆಮೇಲೆ ಸಭಾಧ್ಯಕ್ಷರಿಗೆ ಲೆಟರ್ ಕೊಟ್ಟಿದ್ದೀರಿ, ಸಭಾಧ್ಯಕ್ಷರಿಗೂ ಲೆಟರ್ ಕೊಟ್ಟು ಅಕ್ಲಾಯಿಂಟ್ಮೆಂಟ್ ಮಾಡಿದಿರಿ. ಆಮೇಲೆ ನಾನು ಕೂಡ ನೆನ್ನೆ ಫೋನ್ ಮಾಡಿದೆ, ಫೋನ್ಗೆ ಸಿಗಲೇ ಇಲ್ಲ. ಬೇಕು ಅಂತ ಅವಾಯ್ಡ್ ಮಾಡಿದ್ರು, ಬೇಡ ಅಂತ ಅವಾಯ್ಡ್ ಮಾಡಿದ್ರು ಗೊತ್ತಿಲ್ಲ, ಸಿಗಲೇ ಇಲ್ಲ. ಇವತ್ತು ಬೆಳಗ್ಗೆ ಸಿಕ್ಕಿ ನನಗೆ ಕಾನೂನಿನ ಬೋಧನೆಗಳನ್ನ ಮಾಡ್ತಾ ಇದ್ದಾರೆ ಸ್ಪೀಕರ್ ಅವರು. ಒಂದ್ಸರಿ ಖಾದರ್ ಅವ್ರಿಗೂ ಇದೇ ಸರ್ಟಿಫಿಕೇಟ್ ಮೇಲೆನೆ ಅವರು ಅಲ್ಲಿ ಕೂತಿರೋದು. ಅವಾಗ ಯಾರನ್ನ ಲೀಗಲ್ ಅಡ್ವೈಸ್ ತಗೊಂಡಿದ್ರ? ಕೋರ್ಟ್ಗಳಲ್ಲಿ ಯಾರನ್ನ ಹೋಗಿರ್ತಾರೆ, ಕೋರ್ಟ್ ಮೇಲೆ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗಿರ್ತಾರೆ, ಅದೇನು ಲೆಕ್ಕ ಬರಲ್ಲ. ಸರ್ಟಿಫಿಕೇಟ್ ತಗೊಂಡು ಸ್ವೇರಿಂಗ್ ಮಾಡ್ತಾರೆ ಅಷ್ಟೇ. ಆಮೇಲೆ 45 ದಿನ ಇರ್ತೈತೆ ಅವ್ರಿಗೆ. ಆ 45 ದಿನದಲ್ಲಿ ಅವರು ಕೋರ್ಟ್ಗೆ ಹೋಗೋದಾದ್ರೆ ಹೋಗ್ಬೋದಷ್ಟೇ. ಆದ್ರೆ ಆ ಕೋರ್ಟ್ಗೆ ಹೋಗ್ತಾರೆ ಅಂತ ಯಾರನ್ನೂ ಇಲ್ಲಿ ವಿಧಾನಸಭೆಯಲ್ಲಿ ಸ್ವೇರಿಂಗ್ ಕೊಡುವಂಥದ್ದು ನಿಲ್ಲುವಂತ ಪದ್ಧತಿ ಇಲ್ಲ. ಸ್ಪೀಕರ್ ಅವರು ಹೊಸ ಪದ್ಧತಿಯನ್ನ ಜಾರಿಗೆ ಮಾಡ್ತಾ ಇದ್ದಾರೆ. ಬೆಳಗ್ಗೆ ತಾನೇ ಹೈಕೋರ್ಟ್ ಅಲ್ಲಿ ಛೀಮಾರಿ ಹಾಕಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಜೀವರಾಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಅಲ್ಲಿ ಛೀಮಾರಿ ಹಾಕಿದ್ದಾರೆ. ಗೌರವಾನ್ವಿತ ನ್ಯಾಯಾಧೀಶರು ಟ್ಯಾಂಪರ್ ಮಾಡಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಆಗಿತ್ತಲ್ಲ ಜೀವರಾಜ್ ಮೇಲೆ, ಅದಕ್ಕೆ ಹೇಳಿದ್ದಾರೆ ಅವರು ಸೋತು 7 ವರ್ಷ ಆಗಿದೆ ರೀ, ಅವ್ರೆಂಗ್ರಿ ಟ್ಯಾಂಪರ್ ಮಾಡಿದೆ, ನಿಮ್ಮದೇ ಆಡಳಿತ, ನಿಮ್ಮದೇ ಎಲ್ಲ, ನಾಚಿಕೆ ಆಗಲ್ಲ ಅನ್ನೋ ಮಾತನ್ನು ಕೂಡ ಹೇಳಿರೋವಂಥದ್ದನ್ನ ನಾನು ಕೇಳಿದ್ದೀನಿ. ಅಂದ್ರೆ ಇವತ್ತು ಸಿದ್ದರಾಮಯ್ಯನವರು ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ ಡಕಾಯಿತಿ ಅಂತ. ಈ ರಾಜ್ಯದಲ್ಲಿ ಯಾರಾದ್ರೂ ಡಕಾಯಿತಿ ಇದ್ರೆ ಫಸ್ಟ್ ಕಾಂಗ್ರೆಸ್ ಅವರೇ ಡಕಾಯಿತರು, ಲೂಟಿಕೋರ್ರು. ಬಿರಿ ಡಕಾಯಿತಿ ಅಲ್ಲ, ಅಲಿಬಾಬಾ ಮತ್ತು 40 ಕಳ್ಳರಿದ್ದಲ್ಲ, ಹಂಗೆ ನಿಮ್ದು ಎಂಟೈರ್ ಕ್ಯಾಬಿನೆಟ್ ಹಂಗೆ. ಜೀವರಾಜ್ ಅವರು ಆಕ್ಚುಲಿ ಎಲೆಕ್ಟ್ ಆಗಿದ್ರು, ಆದ್ರೆ ಇಡೀ ರಾಜ್ಯದ ಫಲಿತಾಂಶ ಅಷ್ಟೊತ್ತಿಗೆ ಬಂದ್ಬಿಟ್ಟಿತ್ತು. ಇವ್ರ ದುರದೃಷ್ಟಕ್ಕೆ ಅಧಿಕಾರಿಗಳು ಉಲ್ಟಾಗೋದ್ರು. ಹಂಗೆ ಯಾವಾಗ ಫಲಿತಾಂಶ ಕಾಂಗ್ರೆಸ್ ಪರವಾಗಿ ಅಂತ ಹೇಳ್ತೋ ಅವಾಗ ಉಲ್ಟಾ ಆದ್ರು. ಯಾವುದನ್ನ ವೋಟಿಂಗ್ ಏನು ಪೋಸ್ಟಲ್ ವೋಟ್ ಇತ್ತಲ್ಲ, ಅದನ್ನ ಪ್ರಾರಂಭದಲ್ಲಿ ಕೌಂಟ್ ಮಾಡಬೇಕಾಯ್ತು, ಮಾಡಲೇ ಇಲ್ಲ, ಕೊನೆಯಲ್ಲಿ ಕೌಂಟ್ ಮಾಡಿದ್ರು. ಕೊನೆಯಲ್ಲಿ ಎತ್ತಿ ಎಲ್ಲ ಬಂಡಲ್ನ ಎತ್ತಿ ಅವ್ರ ಕಡೆ ಹಾಕ್ಬಿಟ್ಟು ಗೆದ್ದಿದ್ದಾರೆ ಅಂತ ಡಿಕ್ಲೇರ್ ಮಾಡಿದ್ರು. ಅವತ್ತು ಯಾರು ಒತ್ತಡ ಹಾಕಿದ್ರು? ಯಾರು ಒತ್ತಡ ಹಾಕಿದ್ರು? ಇದೆಲ್ಲ CBI ತನಿಖೆ ಆಗ್ಬೇಕಿದೆಲ್ಲ. ಆಗ ಹೊರಗಡೆ ಬರ್ತದೆ ಯಾರು ಫೋನ್ ಹಾಕಿದ್ರು ರಿಟರ್ನಿಂಗ್ ಆಫೀಸರ್ಗೆ. ಆ ಫೋನ್ ಕಾಲ್ ಡೀಟೇಲ್ಸ್ ಎಲ್ಲ ತಗೊಂಡ್ರೆ ಯಾರು ಕಳ್ಳರು ಡಕಾಯಿತಿ ಅಂತ ಹೇಳೋರಲ್ಲ, ರಿಯಲ್ ಡಕಾಯಿತಿ ಯಾರು ಅವತ್ತು ಫೋನ್ ಹಾಕಿದ್ದವ್ರು ಸಿದ್ದರಾಮಯ್ಯನವರ, DK ಶಿವಕುಮಾರ್ ಅವರ ಫೋನ್ ಹಾಕಿದ್ದು ಗೊತ್ತಾಗ್ಬೇಕದು. ಆಮೇಲೆ ಏಕಾಏಕಿ ಉಲ್ಟಾ ಆಯ್ತು. ಈಗ ಸ್ಪಷ್ಟವಾಗಿ ನ್ಯಾಯಾಲಯ ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ, ರೀಕೌಂಟಿಂಗ್ ಮಾಡಬೇಕು, ರಿಸಲ್ಟ್ ಅನ್ನ ಅನೌನ್ಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಕೋರ್ಟ್ ಸಬ್ಮಿಟ್ ಮಾಡಿ ಅಂತ ಹೇಳಿಲ್ಲ ಎಲ್ಲೂ. ಇಟ್ ಈಸ್ ಕ್ಲಿಯರ್ ಆರ್ಡರ್ ಫ್ರಮ್ ದಿ ಹೈಕೋರ್ಟ್ ಆಫ್ ಕರ್ನಾಟಕ. ಕೌಂಟ್ ಆದ್ಮೇಲೆ ಇಮಿಡಿಯೇಟ್ ಆಗಿ ನೀವು ಅನೌನ್ಸ್ ಮಾಡಬೇಕು ಅಂತ ಹೇಳಿದರೆ. ಯಾಕೆ ಅನೌನ್ಸ್ ಮಾಡಲಿಲ್ಲ? ಅವ್ರ ಮೇಲೆ ಕಂಡೆಮ್ಟ್ ಮೂವ್ ಮಾಡಿದ್ರಿ ನಾವು. ಆಗ ರಾತ್ರಿ 12 ಗಂಟೆಗೆ ರಿಟರ್ನಿಂಗ್ ಆಫೀಸರು ಕಂಡೆಮ್ಟ್ ಮೂವ್ ಆದ ತಕ್ಷಣನೇ ರಿಟರ್ನಿಂಗ್ ಆಫೀಸರು ಸರ್ಟಿಫಿಕೇಟ್ ಕೊಟ್ಟರು.
ಇಲ್ಲಿ ಬಂದು ಸ್ಪೀಕರ್ ಅವ್ರು ಕೇಳಿದ್ರೆ ನಾಳೆ ಬಾ, ನಾಡ್ದು ಬಾ, ನೋಡೋಣ, ಮಾಡೋಣ, ಕಾನೂನು ಒಪಿನಿಯನ್ ಅಂತ. ಹಂಗಾರೆ 224 ಜನಕ್ಕೂ ಕಾನೂನು ಒಪಿನಿಯನ್ ತಗೊಂಡ್ಕೊಟ್ರೆ ನೀವು? ಸೋತವರೆಲ್ಲ ಕಂಪ್ಲೇಂಟ್ ಮಾಡಿದ್ರಪ್ಪ ಅವತ್ತು. ಯಾರ್ಯಾರು ಕರ್ನಾಟಕದಲ್ಲಿ ಸೋತಿದಾರೋ ಅಷ್ಟು ಜನ ಕಂಪ್ಲೇಂಟ್ ಮಾಡಿದ್ರು. ಏನೋ ತಪ್ಪಾಗಿದೆ, ಅಕ್ರಮ ಮಾಡಿದ್ದಾರೆ, ಬೋಗಸ್ ಓಟ್ ಹಾಕಿದ್ದಾರೆ, ಅದಕ್ಕಿಂತಾನೆ ಗೆದ್ದಿದ್ದಾರೆ ಅಂತ ಹಾಕಿದ್ದಾರೆ. ಏನ್ ಕನ್ಸಿಡರ್ ಮಾಡಿದ್ರ ನೀವು ಅವತ್ತು?